2010ರಲ್ಲಿ ನಮ್ಮ ದೊಡ್ಡ ಮನೆಯ ರಾಜಕುಮಾರ ಪುನೀತ್ ರಾಜ್ಕುಮಾರ್ ಜಾಕಿ ಮೂವಿನ ನಟಿಸಿದ್ರು. ಇವಾಗ ಅದೇ ದೊಡ್ಡ ಮನೆಯಿಂದ ಯುವರಾಜ್ ಕುಮಾರ ಜಾಕಿ 2 ನ ಮಾಡ್ತಿದಾರ. ರೀಸೆಂಟ್ ಆಗಿ ಯಕ್ಕ ಮೂವಿಯಿಂದ ಒಂದು ರೌಡಿ ರೈಮ್ಸ್ ಅನ್ನೋ ಸಾಂಗ್ ನ ಬಿಟ್ಟಿದ್ರು. ಅದರ ಬಗ್ಗೆ ನಾನೊಂದು ವಿಡಿಯೋ ಸಹ ಮಾಡಿದ್ದೆ. ಹಾಗೆ ಆ ವಿಡಿಯೋದಲ್ಲಿ ಈ ವಾರದಲ್ಲಿ ಈ ಮೂವಿಯ ಒಂದು ಟ್ರೈಲರ್ ಬಿಡುಗಡೆ ಆಗುತ್ತೆ ಅಂತಾನು ಹೇಳಿದ್ದೆ. ಅದರಂತೆಯೇ ಇವಾಗ ಟ್ರೈಲರ್ ನ ಬಿಡುಗಡೆ ಮಾಡಿದ್ದಾರೆ ಯಕ್ಕ ಮೂವಿಯಿಂದ. ಹಾಗಿದ್ರೆ ಬನ್ನಿ, ಟ್ರೈಲರ್ ಅಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಅನ್ನೋದನ್ನ ಸ್ಮಾಲ್ ಆಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಜಿಮ್ನಾಸ್ಟಿಕ್. ಇದು ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡ್ತಿರುವಂತ ಮೂವಿ. ಯುವರಾಜ್ ಕುಮಾರ್ ಅವರು ಲೀಡ್ ರೋಲ್ ಆಗಿ ಈ ಮೂವಿನಲ್ಲಿ ನಟಿಸ್ತಾ ಇದ್ದಾರೆ. ಹಾಗೆ ಚರಣ್ ರಾಜ್ ಅವರು ಈ ಮೂವಿಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಮ್ಯೂಸಿಕ್ ನ ವಿಚಾರಕ್ಕೆ ಬಂದ್ರೆ ಈ ಮೂವಿನಲ್ಲಿ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ. ಹಾಗೆ ರೀಸೆಂಟ್ ಆಗಿ ಬಂದಿರುವ ಬ್ಯಾಂಗಲ್ ಬಂಗಾರಿ ಸಾಂಗ್ಸ್ ಒಳ್ಳೆ ವೈರಲ್ ವೀಕ್ಷಣೆಗಳನ್ನ ಪಡೆದಿದೆ. ಹಾಗೆ ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ರೌಡಿ ರೈಮ್ಸ್ ಅನ್ನೋ ಸಾಂಗ್ ಸಹ ಬಿಟ್ಟಿದ್ರು ಮ್ಯೂಸಿಕ್. ಈ ಮೂವಿ ಇನ್ನೇನು ಜುಲೈ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನ ಈ ಟ್ರೈಲರ್ ನ ವಿಚಾರಕ್ಕೆ ಬಂದ್ರೆ, ಈ ಟ್ರೈಲರ್ ನ ನೋಡ್ತಿದ್ದಂಗೆ ಫಸ್ಟ್ ನನ್ನ ಥಾಟ್ ಅಲ್ಲಿ ಬಂದಿದ್ದು ಜಾಕಿ ಮೂವಿ. ಟ್ರೈಲರ್ ನ ಫಸ್ಟ್ ಅಲ್ಲಿ ಯುವರಾಜ್ ಕುಮಾರ್ ಮತ್ತೆ ತಾಯಿಯ ಸೀನ್ಸ್ ಗಳನ್ನ ತೋರಿಸ್ತಾರೆ. ಕ್ಯಾಸ್ಟ್ ಅಲ್ಲಿ ನೋಡೋದಾದ್ರೆ ಈ ಮೂವಿನಲ್ಲಿ ತಾಯಿಯ ಪಾತ್ರವಾಗಿ ಶ್ರುತಿ ಅವರು ನಟಿಸ್ತಾ ಇದ್ದಾರೆ. ಆ ಸೀಕ್ವೆನ್ಸ್ ನ ನೋಡ್ತಿದ್ದಂಗೆ ಇಲ್ಲಿ ಜಾಕಿ ಮೂವಿ ನೆನಪಾಗುತ್ತೆ. ಜಾಕಿ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತೆ ಅವರ ತಾಯಿಯ ಕ್ಯಾರೆಕ್ಟರೈಸ್ ಸೇಮ್ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಸೇಮ್ ಥೀಮೇ ಕೊಡ್ತು ನನಗೆ. ಹಾಗೆ ಯಕ್ಕ ರಾಜ ಗೇಮ್ ಸೀನ್ಸ್ ಸ್ವಲ್ಪ ಜಾಕಿ ಮೂವಿನಲ್ಲಿ ಪುನೀತ್ ರಾಜ್ಕುಮಾರ್ ನ ಸೀನ್ಸ್ ಗಳು ನೆನಪಾದವು. ಇನ್ನ ಟ್ರೈಲರ್ ನ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ನಮ್ಮ ಹೀರೋ ಯುವರಾಜ್ ಕುಮಾರ್ ತನ್ನ ಹಳ್ಳಿನಲ್ಲಿರುವ ಎಲ್ಲಾ ಪ್ರಾಬ್ಲಮ್ಸ್ ನ ಬಿಟ್ಟು ಸಿಟಿ ಒಂದಕ್ಕೆ ಬರ್ತಾನೆ, ಅಂದ್ರೆ ಬೆಂಗಳೂರಿಗೆ ಬರ್ತಾನೆ. ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ, ತನ್ನ ಪ್ರೀತಿನ ಹೇಗೆ ಪಡ್ಕೊಂತಾನೆ ಅನ್ನೋದನ್ನ ಮೂವಿನ ಕಾದ್ ನೋಡ್ಬೇಕಿದೆ. ಟ್ರೈಲರ್ ನಲ್ಲಿ ನನಗೆ ಮುಖ್ಯವಾಗಿ ಇಷ್ಟ ಆಗಿದ್ದು ಮ್ಯೂಸಿಕ್ ಮತ್ತೆ ಸ್ಕ್ರೀನ್. ಅಲ್ಲಿನ ಸ್ಕ್ರೀನ್ ಮತ್ತೆ ಲೊಕೇಶನ್ ಗಳು ನ್ಯಾಚುರಲ್ ಆಗಿ ಮೂಡ್ ಬರ್ತಾ ಇತ್ತು. ಹಾಗೆ ಮ್ಯೂಸಿಕ್ ನೋಡೋದಾದ್ರೆ ಆ ಡೈಲೆಕ್ಸ್ ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಅಚ್ಚುಕಟ್ಟಾಗಿ ಇತ್ತು. ಈ ಮೂವಿನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ಅಂದರೆ ಪೊಲೀಸ್ ನ ಪಾತ್ರದಲ್ಲಿ ಡೆಡ್ಲಿ ಸೋಮ ಖ್ಯಾತಿಯ ಆದಿ ಅವರು ನಟನೆ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಸಾಕಷ್ಟು ದಿನಗಳಿಂದ ಮರೆಯಾಗಿದ್ದ ಆದಿ ಅವರು ಇವಾಗ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದಾರೆ ಯಕ್ಕ ಮೂವಿನಲ್ಲಿ. ಟ್ರೈಲರ್ ನಲ್ಲಿ ಆ ಡೈಲಾಗ್ ಸೀನ್ಸ್ ಮತ್ತೆ ಆಕ್ಷನ್ ಸೀನ್ಸ್ ತುಂಬಾನೇ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಹಾಗೆ ಮೂವಿನಲ್ಲಿ ಇರುವ ಕ್ಯಾರೆಕ್ಟರೈಸೇಷನ್ ತುಂಬಾನೇ ಸಿಂಪಲ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್ ರೋಹಿತ್ ಪಡಕಿ ಅವರು. ಟೋಟಲ್ ಆಗಿ ನೋಡೋದಾದ್ರೆ ಟ್ರೈಲರ್ ತುಂಬಾನೇ ಸಿಂಪಲ್ ಮತ್ತೆ ಕನ್ವಿನ್ಸ್ ಆಗಿದೆ. ಈ ಒಂದು 2025ರ ಫಸ್ಟ್ ಹಾಫ್ ನಲ್ಲಿ ಕನ್ನಡ ಚಿತ್ರರಂಗ ತುಂಬಾನೇ ಡಲ್ ಹೊಡಿತಿದೆ. ಬಿಗ್ ಸ್ಟಾರ್ ಗಳ ಮೂವಿಗಳಂತೂ ಬಂದೇ ಇಲ್ಲ. ರಾಜ್ಕುಮಾರ್ ನಟನೆಯ ಯಕ್ಕ ಮೂವಿಯಿಂದ ಸೆಕೆಂಡ್ ಹಾಫ್ ನ ಹೌಸ್ಫುಲ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಈ ಒಂದು 2025 ನ ಸೆಕೆಂಡ್ ಹಾಫ್ ನ ಕನ್ನಡ ಚಿತ್ರಗಳ ಲೈನ್ಸ್ ಅಪ್ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಗೇನು ಅನ್ಸುತ್ತೆ, ಮೂವಿಗೆ ಎಷ್ಟು ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.